ಇವತ್ತಿನ ಸ್ಪೆಷಲ್ ಏನಂತಂದರೆ ಮಧ್ಯಾಹ್ನದ ಅಡುಗೆ ಮಾಡ್ತಾ ಇರೋದು. ಇವನ್ನ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಇವೇನಂತ ಹೇಳಿ ಕಮೆಂಟ್ ಮಾಡಿ. ಸೊ ಇವು ಸೆಡೆ ಗಿಡ ಬರುತ್ತಲ್ವ, ಸೆಡೆಕಾಯಿ ಅಂತಾರೆ ಇವನ್ನ ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಅಪರೂಪಗೆ ಸಿಗುವಂತಹ ಕಾಯಿ ಇದು. ಊರ ಕಡೆ ಎಲ್ಲ ಸಿಗುತ್ತೆ, ನಮ್ಮ ಊರಿಂದ ಕೊಟ್ಟು ಕಳಿಸಿದ್ದಾರೆ ಅತ್ತೆಯವರು. ಇವಾಗ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ನಾನು ಬಸ್ಸಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ನಿಮಗೆ ಮಾಡಿ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಓಕೆನಾ? ನೋಡಿ ಎಲ್ಲ ಕಟ್ ಮಾಡಿದ್ದೀನಿ, ಇಷ್ಟ ಆಗಿದೆ. ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಕೆಲವೊಂದು ಇದು ಬಲ್ತಿರೋ ಅಂಥದ್ದನ್ನು ತೆಗ್ದಾಕಿದ್ದೀನಿ. ಬಲ್ತಿರೋದು ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಊರ ಕಡೆ ಅಂತೂ ಈತೆಲ್ಲ ಸಾಂಬಾರು ಮಾಡಿ ತಿಂತಾ ಇರ್ತಾರೆ. ನಮಗೆ ಇದು ಇವಾಗ ಅಪರೂಪ ಆಗಿದೆ ಸಿಟಿ ಒಳಗಿರೋದ್ರಿಂದ. ಏಕೆಂದರೆ ಇದು ಹಳ್ಳಿ ಜೀವನನೇ ಒಂಥರ, ಸಿಟಿ ಜೀವನನೇ ಒಂಥರ. ನಮ್ಮ ಅತ್ತೆಯವರು ಊರಿಂದ ಕೊಟ್ಟು ಕಳಿಸಿದ್ದಾರೆ. ಇವಾಗ ನೆನಪಾಗುತ್ತೆ ಹಳ್ಳಿ ಜೀವನ ಏನು ಅಂತ ಹೇಳಿ. ಏಕೆಂದರೆ ಹಳ್ಳೀಲಿ ಸುಮಾರು ಹೊಲ್ದ ಹತ್ರ ಏನು ಸಿಗುತ್ತೋ ಸೊಪ್ಪುಗಳು ಅದೆಲ್ಲ ತೊಗೊಂಬಂದು ತಿಂತಾ ಇರ್ತಾರೆ. ಅವ್ರಿಗೆ ಯಾವುದೇ ಕಾಯಿಲೆಗಳು ಇರೋದಿಲ್ಲ. ಅಂದರೆ ನಾಟಿ ಬೆಳೆದಿರೋಂಥದ್ದನ್ನು ತಿಂತಾ ಇರ್ತಾರೆ. ನಾವಂದರೆ ಸಿಟಿ ಒಳಗೆ ಇದ್ಕೊಂಡು ಎಲ್ಲ ಸಿಟಿಲಿರೋದು ತರಕಾರಿಗಳ್ನ ತಿನ್ನಬೇಕಾಗುತ್ತೆ. ಹಾಗಾಗಿ ಅದರಲ್ಲಿ ಎಷ್ಟು ಎಣ್ಣೆ ಎಲ್ಲ ಹೊಡೆದಿರ್ತಾರಲ್ವ, ಕೀಟನಾಶಕಗಳು. ಹಾಗಾಗಿ ಅದೆಲ್ಲ ತಿಂದು ನಮಗೆ ಸುಮಾರು ಕಾಯಿಲೆಗಳು ಬರ್ತವೆ. ಆವಾಗಿನ ಕಾಲದಲ್ಲಿ ಇದು ನಾಟಿ ನೋಡಿ ಎಲ್ಲ ತಿನ್ನೋದ್ರಿಂದ ಅವ್ರಿಗೇನು ಕಾಯಿಲೆಗಳಿರಲ್ಲ. ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ತುಂಬ ಚೆನ್ನಾಗಿರ್ತಾರೆ. ನಾವು ಅಂದರೆ ಸ್ವಲ್ಪ ದಿನ ಆದ ತಕ್ಷಣ ಹುಷಾರಿಲ್ಲ, ಅದು ಇದು ಕಾಲು ನೋವು ಅಂತ, ಹೊಟ್ಟೆ ನೋವು, ಸೊಂಟ ನೋವು ಹೀಗೆಲ್ಲ ಹೇಳ್ತಾ ಇರ್ತೀವಿ. ಸೊ ಇಂಥದ್ದೆಲ್ಲ ತಿನ್ನಬೇಕು ಅಂತ ಹೇಳ್ತೀವಿ. ಇವಾಗ ಅಡುಗೆ ಮಾಡೋದು ಯಾವ್ದಾರ ಅಂತ ನಾನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ, ವಾಚ್ ಮಾಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಸೊ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಇವಾಗ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಯಾಕಂದರೆ ಇದೇನಾದರೂ ಗಲೀಜಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಪಕ್ಷಿ ಎಲ್ಲ ಕೂತ್ಕೊಳ್ಳುತ್ತಲ್ವ ಗಿಡದ ಮೇಲೆ, ಅದೆಲ್ಲ ಸ್ವಲ್ಪ ಏನಾದರೂ ಇದ್ದರೆ ಹೋಗುತ್ತೆ. ಚೆನ್ನಾಗಿ ಈ ಥರ ಕೈಯಲ್ಲಿ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಇವಾಗ ನಾನು ಅಡುಗೆ ರೆಡಿ ಮಾಡ್ಕೊತೀನಿ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಮೊದಲು. ಆಮೇಲೆ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಓಪನ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊತೀನಿ, ಕೂಗ್ಸೋದಿಲ್ಲ. ನೋಡಿ, ಒಂದು ಚಮ್ ನೀರು ಹಾಕ್ಕೊತಾ ಇದ್ದೀನಿ. ಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ. ಸೊ ನೋಡಿ, ನೀರು ಬಿಸಿಯಾಗಿದೆ. ಇವಾಗ ನಾನು ಅವರೆಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೂ ಹಾಕಿಲ್ಲ, ಸ್ವಲ್ಪ ಎತ್ತಿಟ್ಟಿದ್ದೀನಿ, ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಇವಾಗ ಕಾಳೆಲ್ಲ ಕುದಿ ಬರ್ತಾ ಇದೆ. ಇವಾಗ ನಾನು ಕಟ್ ಮಾಡಿರೋಂಥ ಸೆಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದ್ರೊಳಗಡೆ. ಸೊ ಇದೆಲ್ಲ ಅಪರೂಪದ ಅಡುಗೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನಾವು ಡೈಲಿ ತಿನ್ನೋದು ಬೇರೆ ಇರುತ್ತೆ, ಇದು ಅಪರೂಪದ ಊಟ ಅಲ್ವಾ. ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ಅಂದ್ಕೊತೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಈ ಥರ ಅಡುಗೆ ಮಾಡ್ತೀರಾ, ಈ ಸಾಂಬಾರು ಯಾವತ್ತಾದರೂ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ, ತಿಂದಿದ್ರೆ ಹೇಳಿ. ಸೊ ನಾನು ತಿಂದಿದ್ದೀನಿ ಚಿಕ್ಕ ಹುಡುಗಿನಲ್ಲಿ, ಬಟ್ ಇವಾಗ ದೊಡ್ಡವಳಾದ್ಮೇಲೆ ನಾನು ಯಾವತ್ತೂ ತಿಂದಿರಲಿಲ್ಲ. ಯಾಕಂದರೆ ಅದು ಸಿಗೋದು ಕಡಿಮೆ, ಊರ ಕಡೆ ಸಿಗುತ್ತೆ, ಅಷ್ಟು ಕಡಿಮೆ ಸಿಗೋದು. ಹಾಗಾಗಿ ನೋಡಿ, ಇದು ಬೇಯಬೇಕು. ಸ್ವಲ್ಪ ಬೆಂದಾದಮೇಲೆ ಉಪ್ಪು ಹಾಕ್ತೀನಿ ನಾನು. ಅದು ಕುದಿ ಬರೋದಕ್ಕೆ ಅಂತ 2 ನಿಮಿಷ ಮುಚ್ಚಳ ಹಾಕಿ ಬಿಡ್ತೀನಿ. ನೋಡಿ, ಕುದಿ ಬರ್ತಾ ಇದೆ. ಇವಾಗ ನಾನು 1 ಸ್ಪೂನ್ ಉಪ್ಪು ಹಾಕ್ಕೊತೀನಿ. ಅದು ಚೆನ್ನಾಗೇ ಬೇಯಬೇಕು. ಸೊ ನೋಡಿ, ಸೇಮ್ ಇದು ಯಾವ ಥರ ಕಾಣಿಸುತ್ತೆ ಅಂದರೆ ಗೋರಿಕಾಯಿ ಅಂತ ಬರುತ್ತಲ್ವ, ಅದೇ ಥರ ಇದೆ. ಚೆನ್ನಾಗಿ ಕಾಳು ಬೇಯಬೇಕು. ಆಮೇಲೆ ನಾನು ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊತೀನಿ ಇವಾಗ. ಸೊ ಇವಾಗ ಬೆಂದಿದೆ ನೋಡಿ, ನೀರೆಲ್ಲ ಹೀರ್ಕೊಂಡಿದೆ. ಕಾಳು ತುಂಬಾ ಚೆನ್ನಾಗಿ ಬೆಂದೋಗಿದೆ. ಇವಾಗ ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ, ನೀರೆಲ್ಲ ಒಂದು ಕಡೆಗೆ ಸಪ್ರೇಟ್ ಮಾಡಿ ಕಾಳೆಲ್ಲ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ 2 ಚಮಚಷ್ಟು ನಾನು ಕಾಳು ಹಾಕ್ಕೊತೀನಿ, ಸಾಂಬಾರಿಗೆ ರೆಡಿ ಮಾಡ್ತಾ ಇರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 4-5 ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇದಾದಮೇಲೆ ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಅಂತ ತಂದಿದ್ದು ಜೀರಿಗೆ ಖಾಲಿ ಆಗಿತ್ತು, ಹಾಗಾಗಿ ಪ್ಯಾಕೆಟಲ್ಲಿ ಇಟ್ಕೊಂಡಿದ್ದೆ. ಸೊ ಒಂದು ಅರ್ಧ ಸ್ಪೂನು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬರ್ತಾಯಿದ್ದೀನಿ. ಸೊ ಇಷ್ಟಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ
ಸೊ ಕಾಳು ಏನಿದೆಯಲ್ವ ಅದಕ್ಕೆ ಕಡಲೆ ಬೀಜ ಹಾಕಿದರೆ ತುಂಬಾ ಟೇಸ್ಟಾಗಿರುತ್ತೆ. ಅದರ ಜೊತೆಗೆ ಕರಿದು ಹುಚ್ಚೆಳ್ಳು ಅಂತ ಬರುತ್ತೆ, ಅದನ್ನು ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕರಿ ಹುಚ್ಚೆಳ್ಳು ಅಂತ ಬರುತ್ತೆ. ಸೊ ಅದು ಊರುಗಳ ಕಡೆ ಎಲ್ಲ ಚೆನ್ನಾಗಿ ಉಪಯೋಗಿಸ್ಕೊತಾರೆ. ಇಲ್ಲೂ ಕೇಳಿದ್ರೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ನೋಡಿ, ಇವಾಗ ನಾನು ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಹುರಿದಿಟ್ಕೊಂಡೆ ಸೈಡಲ್ಲಿ, ಅದು ಆರ್ಕೋಬೇಕಾಗಿತ್ತಲ್ವ, ಸ್ವಲ್ಪ ಸಿಪ್ಪೆ ತೆಗೆಯೋದಕ್ಕೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸಾಂಬಾರನ್ನು ಒಗ್ಗರಣೆ ಮಾಡ್ಕೊತೀನಿ. ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸೀಡೆಕಾಳು ಹಾಕ್ಕೊಂಡು ಸಿಡಿಸ್ಕೊಂಡಿದ್ದೆ. ಅದಾದಮೇಲೆ ರುಬ್ಬಿರೋಂಥ ಇದನ್ನು ಸೇರಿಸ್ಕೊಂಡಿದ್ದೀನಿ. ಪದಾರ್ಥ ಸೇರಿಸ್ಕೊಂಡು ಚೆನ್ನಾಗಿ ನೀರಲ್ಲೇ ತೊಳೆದು ಇವಾಗ ಅದರೊಳಗಡೆ ಹಾಕ್ತೀನಿ. ರಸ ಏನಿರುತ್ತೋ ಅದೇ ನೀರನ್ನು ಉಪಯೋಗಿಸ್ಕೊತಾ ಇರೋದು. ನಾನು ರೆಡಿ ಮಾಡಬೇಕಾದ್ರೇ ಸಾಂಬಾರು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು, ಘಮ ಘಮ ಅಂತ ಹೇಳಿ. ಅಷ್ಟು ಚೆನ್ನಾಗಿ ತಯಾರಿ ಆಗ್ತಾಯಿತ್ತು. ಇವಾಗ ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಕಾಯಿ ತುರಿ, ಒಂದು ಕಡೆ ಕಡಲೆ ಬೀಜ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕಾಳು ಯಾವ ಥರ ಒಗ್ಗರಣೆ ಮಾಡೋದಂತ ತೋರಿಸ್ತೀನಿ. ನಾನು ಇಲ್ಲಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಲ್ಲ, ಯಾಕಂದರೆ ಮಕ್ಕಳು ತಿಂತಾರೆ, ಹಾಗಾಗಿ ಸ್ವಲ್ಪ ಈರುಳ್ಳಿನೇ ಒಗ್ಗರಣೆ ಮಾಡ್ಕೊತೀನಿ ಅಷ್ಟೇ. ಕೆಲವೊಬ್ಬರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾರೆ, ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಬೋದು, ಹಾಗಾಗಿ ನಾನು ಹಾಕ್ತಾಯಿಲ್ಲ. ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು. ಅದಾದಮೇಲೆ ನೋಡಿ ನಾನು ಕಾಳು ಸೇರಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಡ್ತೀನಿ. ಸ್ವಲ್ಪ ಎಣ್ಣೆಲೆ ಫ್ರೈ ಆಗ್ತಾಯಿದೆ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತೀನಿ. ಸೊ ಮುದ್ದೆಗಂತೂ ಸೂಪರಾಗಿರುತ್ತೆ ಇದು ಕಾಂಬಿನೇಷನ್ನು. ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಅನ್ನ ಸಾಂಬಾರು ಕಾಳು ಹಾಕ್ಕೊಂಡು ತಿಂತಾಯಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ, ಆ ಥರ ರೆಡಿಯಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಇದನ್ನು ಅಗಸೆಕಾಯಿ ಅಂತಲೂ ಕೂಡ ಕರೀತಾರೆ ಕೆಲವೊಂದು ಕಡೆ. ಇವಾಗ ಕಡಲೆ ಬೀಜ ಹಾಕಿದ್ದೀನಿ. ನಮ್ಮ ಕಡೆ ಸೆಡೆ ಗಿಡ ಅಂತ ಕರೀತಾರೆ, ಸೆಡೆಕಾಯಿ ಅಂತ ಕರೀತಾರೆ. ಕೆಲವೊಂದು ಕಡೆ ಅಗಸೆಕಾಯಿ ಅಂತ ಕರೀತಾರೆ. ನಾನು ಫಸ್ಟೇ ಹೇಳಿದ್ದೀನಿ ಸೆಡೆಕಾಯಿ ಅಂತ ಹೇಳಿ. ಸೊ ಯಾರಿಗಾದ್ರೂ ಗೊತ್ತಿದ್ದರೆ ನೀವೇನಂತ ಕರಿತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ನೋಡಿ ಕಡಲೆ ಬೀಜ ಪುಡಿ ಹಾಕಿದ್ದೀನಲ್ವ, ಹಾಗಾಗಿ ತುಂಬಾ ಚೆನ್ನಾಗಿ ಪಲ್ಯ ರೆಡಿ ಆಯಿತು. ಸೊ ನೀವು ಟ್ರೈ ಮಾಡಿ ಈ ಥರ ಮಾಡೋದನ್ನು, ಹೇಗಿದೆ ಅಂತ. ನಾನಿವಾಗ ಊಟ ಮಾಡೋಕ್ಕೆ ಅಂತ ಹೇಳಿ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ತಟ್ಟೆಗೆ ಹಾಕ್ಕೊಂಡು. ಮಧ್ಯಾಹ್ನ ಅಲ್ವಾ ರೈಸ್ ಮಾಡ್ಕೊಂಡಿದ್ದೆ, ಸಂಜೆಗೆ ಮುದ್ದೆ ಮಾಡ್ಕೊತೀನಿ. ಒಬ್ಬಳೇ ಮುದ್ದೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ನೈಟ್ ಅಂದರೆ ಮನೆಯಲ್ಲಿ ಮಕ್ಕಳು ತಿಂತಾರೆ, ಹಸ್ಬೆಂಡ್ ಎಲ್ಲ ತಿಂತಾರಲ್ವ, ಅದಕ್ಕಾಗಿ. ಸೊ ಇವಾಗ ನೋಡಿ ಅದು ಪಲ್ಯನೂ ನಾನು ಸೇರಿಸ್ಕೊತೀನಿ ಕಾಳನ್ನ. ತುಂಬಾ ಚೆನ್ನಾಗಿತ್ತು, ಟೇಸ್ಟಾಗಿ ಕಾಣಿಸ್ತಾ ಇತ್ತು. ನಾನು ಸ್ವಲ್ಪ ಆವಾಗಲೇ ತಿಂದೆ, ಒಗ್ಗರಣೆ ಮಾಡಬೇಕಾದ್ರೇ ಸಕ್ಕತ್ತಾಗಿತ್ತು ಪಲ್ಯ. ಸೊ ನೀವು ಟ್ರೈ ಮಾಡಿ. ಇವಾಗ ನೋಡಿ ಸಾಂಬಾರು ಕೂಡ ಕುದಿ ಆಗಿತ್ತು, ಆರಿತ್ತು. ಸ್ವಲ್ಪನ ಅನ್ನಕ್ಕೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿದೆ. ಬನ್ನಿ ಇವಾಗ ಟೇಸ್ಟ್ ಮಾಡ್ಕೊಂಬರೋಣ ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸಕ್ಕತ್ತಾಗಿದೆ. ಅದು ಪಲ್ಯನೂ ನೋಡಿ, ಪಲ್ಯ ತಗೊತಾ ಇದ್ದೀನಿ. ಸೊ ಸೂಪರಾಗಿದೆ. ಕಡಲೆ ಬೀಜ, ಕಾಯಿ ತುರಿ ಎಲ್ಲ ಮಿಕ್ಸ್ ಆಗಿರೋದಕ್ಕೆ ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಾಚ್ ಮಾಡೋದಕ್ಕಾಗಿ. ಥ್ಯಾಂಕ್ ಯು.